ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಅತ್ತೆ ನೀವೇ ಮಂಗಳಾರತಿ ಮಾಡಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಮಂಗಳಾರತಿ ಕೂಡ ಎಲ್ಲ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಶಾಂತಿ ಹಾಡಾಡು ಅಂತ ಹೇಳಿದಾಗ ಸರಿ ರೀ ಆಯಿತು ಅಂತ ಹೇಳಿ ಹಾಡಾಡೋದಕ್ಕೆ ಅಂತ ಹೇಳಿ ಕೂತ್ಕೋತಾಳೆ. ಆಗ ಅಪ್ಪ ಈ ಅಮ್ಮ ಸರಿಯಾಗಿ ಹೇಳುತ್ತೆ ತಾನೆ ಅಂತ ಹೇಳಿದಾಗ, ಅಯ್ಯೋ ನಿಂಗೆ ಅದ್ರ ಬಗ್ಗೆ ಯೋಚನೆ ಬೇಡ ಕಣೋ, ತುಂಬ ಚೆನ್ನಾಗಿ ಆಡ್ತಾಳೆ, ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೂತ್ಕೋ. ಏನೋ ಗಟ್ಟಿನಾ? ಯಾಕೆ? ನಾನು ಇಷ್ಟು ವರ್ಷ ಮಾಡ್ಕೊಂಡಿದ್ದೀನಲ್ಲಪ್ಪ, ನೀನು ಮಾಡ್ಕೋಬೇಕಿನ್ನು ಮುಂದೆ ಅಂತ ಹೇಳಿದಾಗ, ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಕಸ್ತೂರಿ ಬಾರೆ ಅಂತ ಹೇಳಿ ಹೇಳ್ತಾರೆ. ಆಗ ನಾನಾ ಅಂತ ಹೇಳಿದಾಗ, ಅಯ್ಯೋ ನೀನೇ ಕಣ್ ಬಾರೆ ಅಂತ ಹೇಳಿ ಕರ್ಕೊಂಡು ಬಂದು ಪಕ್ಕದಲ್ಲೇ ಕೂರಿಸ್ಕೊತಾಳೆ. ಆಗ ಅಲ್ಲ ಕಣೆ ನಾನು ಅಂತ ಹೇಳಿದಾಗ, ಅಯ್ಯೋ ನೀವು ಸುಮ್ಮನೆ ಕೂತ್ಕೊಳ್ಳೆ ಅಂತ ಹೇಳಿ ಕೂರಿಸ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಕೂತ್ಕೊಂಡು ಹಾಗೆ ಹಾಡನ್ನು ಕೇಳಿಸ್ಕೊತಾ ಇರ್ತಾಳೆ. ಇವಳು ಸಾರಿ ಅಂತ ಹೇಳಿ ಎಳೆದು ಬಿಡ್ತಾಳೆ. ಅದನ್ನು ನೋಡಿ ಇವರೆಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಅಯ್ಯೋ ಇದೇನಪ್ಪ ಅಂತ ಹೇಳಿದಾಗ, ಹಾಗೆ ಕಣಪ್ಪ, ಈಗ ತುಂಬ ದಿನಗಳಿಂದ ಬೀರುನ ಲಾಕ್ ಮಾಡಿರ್ತೀವಿ ಅನ್ಕೋ ತೆಗ್ದಿರೋದಿಲ್ಲ ಸರಿಯಾಗಿ. ಆಗೇನಾಗುತ್ತೆ ಹೇಳು, ಫೋನ್ ತೆಗ್ದ ತಕ್ಷಣವೇ ಹೊಸದಾಗಿದ್ದಾಗ ಕರೋ ಅನ್ನುತ್ತಲ್ವ, ಹಂಗೆ ಕಣೋ, ಹಾಡು ಹೇಳ್ದೇನೆ ಹಂಗೆ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಅಲ್ಲಪ್ಪ ಅಕ್ಕಪಕ್ಕದ ಮನೆಯವ್ರು ಏನಾರು ಅಂತ ಹೇಳಿದಾಗ ಸಾರಿ ಅಂತಲೇ ಹೇಳ್ತಾನೆ ಇರ್ತಾಳೆ. ಆಗ ಶಾಂತಿ ಈ ಸರಿಗಮಪ್ಪ ಎಲ್ಲ ಸಾಕು ಕಣೆ, ಯಾವುದಾದ್ರೂ ಒಂದು ಹಾಡು ಹೇಳೆ ಅಂತ ಹೇಳಿ ಹೇಳ್ತಾರೆ. ಆಗ ಅಷ್ಟರಲ್ಲಿ ಇನ್ನೊಬ್ರು ಕೂತಿದ್ದರು, ಅದು ನಾನು ಸ್ವಲ್ಪ ಒಲೆ ಮೇಲೆ ಹಾಲಿಟ್ಟಿದ್ದೆ ನೋಡ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಪಾಪಮ್ಮ, ತುಂಬ ವರ್ಷ ಆದಮೇಲೆ ಹಾಡು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲಮ್ಮ ಇಲ್ಲಿ ಕ್ಷೀರಸಾಗರನೇ ಹರಿತಾ ಇದೆ, ನಾವೆಲ್ಲೂ ಕೂತ್ಕೊಂಡು ನೋಡ್ತಾ ಇಲ್ವೇ, ನಿಮ್ಮದು ಬರೀ ಹಾಲು ಉಕ್ಕೋದೊಂದು ಟೆನ್ಷನ್ನೇ, ಕೂತ್ಕೊಳ್ಳಿ ಅಲ್ಲಿ ನೋಡಿ, ಅಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರೋ ಕಸ್ತೂರಿ ಆಂಟಿ ಮನಸ್ಸನ್ನು ಹೇಗೆ ಗಟ್ಟಿ ಮಾಡಿಕೊಂಡು ಭಾವನಾತ್ಮಕವಾಗಿ ಕೂತಿದ್ದಾರೆ, ನೀವು ಹಾಗೆ ಕೂತ್ಕೋಬೇಕು, ಸೇಮ್ ಟು ಸೇಮ್ ಡಿಟ್ಟೋ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಹಾಡು ಹೇಳಿ ಅಂತ ಹೇಳಿದ ತಕ್ಷಣ ಅನನ ಪಾತಿಯ ಅಪತಿ ತೇ ತೂ ಅಮನ ಪಾತಿಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಲೇ ಶಾಂತಿ ಇದೇನೇ ಇದು ಹಾಡು ಹೇಳೆ, ಕೃಷ್ಣ ರಂಗನಾಥ ಲಕ್ಷ್ಮಿ ಇಂಥ ಹಾಡು ಹೇಳು ಅಂತ ಅಂದರೆ ಅದೇನೇ ಅನನ ಪಾತಿಯ ತುತ್ತು ಗಲೀಜು ಕಣೆ, ಇದು ಬೇಡ ಬೇರೆದೇಳೆ ಅಂತ ಹೇಳಿ ಹೇಳ್ತಾರೆ. ಓ ಹೌದಾ, ನಮ್ಮ ರಂಗನಾಥನ ಮೇಲೆ ಹೇಳೆ ಅಂತ ಹೇಳಿದಾಗ, ಕೃಷ್ಣಂದು ಹೇಳ, ಅದು ಒಂದೇ, ಅದು ಎಲ್ಲ ಸಮಯಕ್ಕೂ ಸರಿ ಹೋಗುತ್ತೆ ಹಾಡು, ಅದನ್ನೇ ಹೇಳು ಅಂತ ಹೇಳಿ ಹೇಳ್ತಾರೆ. ಅಪ್ಪ ಬೇಡ ಬಿಡಪ್ಪ ಅಂತ ಹೇಳಿ ಮನೋಜ್ ಹೇಳ್ತಾನೆ. ನೀ ಸುಮ್ಮನೆ ಕೂತ್ಕೋ, ಅಮ್ಮ ಚೆನ್ನಾಗಿ ಹೇಳ್ತಾಳೆ, ಕೇಳಿಸ್ಕೊ, ನಿನ್ನ ಅಮ್ಮ ಅಲ್ವೇನೋ, ಅದು ನಿನ್ನ ಮುದ್ದಿನಮ್ಮ ಅಂತ ಹೇಳಿದಾಗ, ಹೇಳಮ್ಮ ನೀನು ಅಂತ ಹೇಳಿ ಹೇಳ್ತಾನೆ. ಅಯ್ಯೋ ರವಿ ಏನು ಮಾಡೋದು ಇವಾಗ ಅಂತ ಹೇಳಿದಾಗ, ಏನು ಮಾಡೋಂಗಿಲ್ಲ ಶ್ರುತಿ, ಕಿವಿ ಮುಚ್ಕೊಂಡು ಹಾಗೆ ತಲೆ ಆಡಿಸ್ತಾ ಇರಬೇಕು, ಈಗ ನಾನು ಆಡಿಸ್ತಾ ಇಲ್ವಾ ಅಂತ ಹೇಳಿದಾಗ, ರವಿ ದಿಸ್ ಇಸ್ ಟೂ ಮಚ್ ಅಂತ ಹೇಳಿದಾಗ, ಏನಾದ್ರೂ ಅಷ್ಟೇ ಶ್ರುತಿ ಅಂತ ಹೇಳಿ ಹೇಳ್ತಾನೆ. ಅದಾದಮೇಲೆ ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳಿ ಹೇಳ್ತಾನೆ ಇರ್ತಾಳೆ. ಅದನ್ನ ನೋಡಿ ಅಲ್ಲಿ ಬಂದಿರೋರೆಲ್ಲರೂ ಕೂಡ ಅಯ್ಯೋ ಅಂತ ಹೇಳಿ ಕಿವಿ ಮುಚ್ಕೋತಾ ಇರ್ತಾರೆ. ಆಗ ನಾಯಿಗಳೆಲ್ಲ ಬೊಗಳು ಬಿಡ್ತವೆ. ಅದನ್ನು ನೋಡಿ ತುತ್ತು ಇದೇನಿದು, ನಾಯೆಲ್ಲ ಬೊಗಳ್ತಾ ಇದ್ದಾವೆ, ಹೋಗೋ ನಾಯಿ ಓಡಿಸ್ಬಾ ಅಂತ ಹೇಳಿದಾಗ, ಮನೋಜ ಹೋಗೋ, ನನಗೂ ನಾಯಿಗೂ ಆಗಲ್ಲ ಅಂತ ನಿಂಗೆ ಗೊತ್ತಿಲ್ವೇನಪ್ಪ ಅಂತ ಹೇಳ್ತಾರೆ. ಹೌದೌದು, ಸ್ವಂತದವ್ರು ಸಿಕ್ಕಿದ್ರೆ ಹಂಗೆ ಜಗಳಾಡ್ತಾ ಇರ್ತವೆ, ಏನೋ ನೀನು ಹಂಗೆಲ್ಲ ಮಾತಾಡ್ತಾ ಇದೆಯಾ, ಮುಚ್ಕೊಂಡು ಕೂತ್ಕೊಳ್ಳಲ್ಲೇ, ನಾನು ಓಡಿಸ್ಬರ್ತೀನಿ ಅಂತ ಹೇಳಿ ಸೂರ್ಯ ಹೋಗಿ ನಾಯಿ ಓಡಿಸ್ಬರ್ತಾನೆ. ಆಗ ನಾಯೆಲ್ಲ ಹೋದ ಶುರು ಹಚ್ಕೋಸಕ್ರೆ ಅಂತ ಹೇಳಿ ಹೇಳ್ತಾನೆ. ಅದಾದಮೇಲೆ ಮತ್ತೆ ಹಾಗೆ ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪಕ್ಕದವ್ರು ಯಾರು ಬಂದ್ಬಿಟ್ಟು, ಲೋ ಸೂರ್ಯ ಏನಪ್ಪ ನಿಮ್ಮ ಮನೆಯಲ್ಲಿ ಏನಾರು ಕಿರ್ಚ್ಕೊಳ್ಳೋದು ಇತ್ತು ಅಂತಂದರೆ ನಿಮ್ಮ ಮನೆ ಪೂರ್ತಿಗೆ ಹರ್ಚ್ಕೊಳ್ರು, ಹಿಂಗೆಲ್ಲ ಮೈಕ್ ಹಾಕೊಂಡು ಹರ್ಚ್ಕೋತಾ ಇದ್ದಾರೆ, ನಮ್ಮ ಮನೆ ನಾಯಿ ಅಯ್ಯೋ ಹಗ್ಗ ಬಿಚ್ಚಪ್ಪ ನಾನು ನೇಣಾಕೋತೀನಿ ಅಂತ ಓಡಾಡ್ತಾ ಇದೆ, ಅದೇನೋ ಮೊದಲು ಸೌಂಡ್ ಎಲ್ಲನೂ ಆಫ್ ಮಾಡ್ಕೊಂಡು ಅದೇನಾರು ಕಿರ್ಚ್ಕೊಳ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಶಾಂತಿ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ, ಒನ್ಸ್ ಮೋರ್ ಅಂತ ಹೇಳಿದಾಗ, ನಾನೇನಾದರೂ ಹಾಡ್ತಾ ಇದ್ದರೆ ಪಕ್ಕದ ಮನೆ ನಾಯಿ ನೇಣಾಕೊಳ್ಳುತ್ತಂತೆ, ನನ್ನ ಬಿಟ್ಟು ಈ ಮನೆಯಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ನಾನು ನೋಡೇ ಬಿಡ್ತೀನಿ, ಹಾಡು ಅಂತ ಹೇಳಿದಾಗ, ರೋಹಿಣಿ ನೀನು ಆಡಮ್ಮ, ಅಯ್ಯೋ ನಂಗೆ ಆಡೋಕ್ಕೆ ಬರಲ್ಲ ಮಾವ ಅಂತ ಹೇಳಿದಾಗ, ರೋಹಿಣಿ ನಂತರ ಚೆನ್ನಾಗಿ ಆಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಲ್ವೇನಮ್ಮ? ಹೌದತ್ತೆ. ಶ್ರುತಿ ನೀನು? ಅಯ್ಯೋ ಮಾವ ನನ್ನ ಹೆಸರಿಗೆ ಮಾತ್ರ ಶ್ರುತಿ, ಆದರೆ ನಂಗೆ ಶ್ರುತಿ ಗೀತಿ ಎಲ್ಲ ಹಿಡಿಯೋಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಾದಮೇಲೆ ಮೀನಾ ನೀನು ಒಂಥರ ಆ ಚೈತ್ರ ಚಿತ್ರ ಎಲ್ಲನೂ ಗಂಟ್ಲಿಗೆ ಹಾಕೊಂಡು ಸಿಗಾಕೊಂಡು ಬಂದಿದ್ಯಾ ಕಣೆ, ನೀನೇ ಹೋಗಿ ಹೇಳ್ಬಿಡಮ್ಮ ಅಂತ ಹೇಳಿ ಹೇಳಿದಾಗ, ಅಯ್ಯೋ ರೀ ಅದೆಲ್ಲ ಏನೂ ಬೇಡ ಅಂತ ಹೇಳ್ತಾರೆ. ಅಲ್ಲ ನಾನು ಹೇಳಿದ್ದು ಯಾರಿಗೂ ಸರಿ ಹೋಗಲಿಲ್ಲ ಅಲ್ವಾ, ಅವಳೇ ಬಂದು ಹೇಳಿ, ಅವಳು ಹೇಳಿರೋದಕ್ಕೆ 8ನೇ ಮೈಲಿಯಿಂದ ಕತ್ತೆಗಳಾದರೂ ಓಡ್ ಬರ್ತಾವ ನೋಡ್ತೀನಿ, ಬಂದು ಹೇಳ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವಳು ಬಂದು ಕೂತ್ಕೊಂಡು ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಂತ ಹೇಳಿ ಹಾಡು ಹೇಳ್ತಾಳೆ. ಅದನ್ನು ನೋಡಿ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಆ ಸೂರ್ಯ ಏನು ಎಷ್ಟು ಜನಕ್ಕೆ ಥರ ಬಿಡ್ತಾವಳೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಆಗ ನೋಡ್ದೇನೆ ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂತ ಹೇಳಿದಾಗ, ಹೌದೌದು ನನಗಿನ್ನ ಏನೋ ಚೆನ್ನಾಗಿ ಹೇಳಿಲ್ಲ,
ಹೌದು ಕಣೆ ನಿನಗಿನ್ನ ಚೆನ್ನಾಗಿ ಹೇಳಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾರೆ. ಪೂಜೆ ಎಲ್ಲ ಮುಗ್ದಿರುತ್ತೆ. ಈ ಕಡೆ ಕೂತಿರ್ತಾಳೆ ಮೀನಾ. ಸೂರ್ಯ ಬಂದು ಕಾಲು ಒತ್ತುತ್ತಾ ಇರ್ತಾನೆ. ಆಗ ಅಯ್ಯೋ ರೀ ಬೇಡ ಬಿಡ್ರಿ, ನಿಮ್ಮ ಅಮ್ಮ ಏನಾದ್ರು ನೋಡಿದ್ರೆ ಅದಕ್ಕೂ ದೊಡ್ಡ ಜಗಳ ಮಾಡ್ತಾರೆ ಅಂತ ಹೇಳಿದಾಗ, ಜಗಳನ ಯಾಕಮ್ಮ ಮಾಡ್ತಾರೆ, ನೀನು ನನ್ನ ಹೆಂಡ್ತಿ, ನಾನು ನಿನ್ನ ಕಾಲು ಒತ್ತಿದ್ರೆ ಏನು ತಪ್ಪು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಕಣೆ ಇದಿನ್ನು ಮೊದಲನೇ ದಿನ, ಈಗಲೇ ಸೋತು ಬೆಳಗಾಗಿದೆಯಲ್ಲೇ, ಇನ್ನೂ 2 ದಿನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ನೀವಿದ್ದೀರಲ್ಲ ರೀ ಅಂತ ಹೇಳಿದಾಗ, ಅಯ್ಯೋ ನೀವೊಂಥರ ಮಾತ್ರ ಮುಚ್ಚಿದ್ದಂಗೆ, ಆದರೆ ನಿಮ್ಮ ಮನಸ್ಸು ಬೆಲ್ದಚ್ಚು. ಚೆನ್ನಾಗಿ ಮಾತಾಡ್ತೀಯ ಕಣೆ, ನಿನ್ನ ಕಾಲು ಇಸ್ಕಿ ನನ್ನ ಕೈ ನೋವು ಬಂತು, ಹಾಗೆ ಈ ಜಗಡಿಗೆ ಹೋಗ್ಬಿಟ್ಟು ಹೆಂಗೆ ಹೋದೆ ಹೆಂಗೆ ಬಂದೆ ಅಂತ ಗೊತ್ತಾಗಬಾರ್ದು, ಹಂಗೆ ಹೋಗ್ಬರಲ್ಲ ಅಂತ ಹೇಳಿದಾಗ, ಏನು ಬೇಡ ಮಾವಂಗೆ ಹೇಳ್ತೀನಿ ಸುಮ್ಮನೆ ಮಲ್ಕೊಳ್ರಿ ಅಂತ ಹೇಳಿದಾಗ, ಅದೇ ಆಯಿತು ಮಲ್ಕೋತೀನಿ, ಇದೇ ಖುಷಿಗೆ ಏನೂ ಇಲ್ವಾ, ವ್ರತ ಮಾಡ್ತಾ ಇದ್ದೀನಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಮಲ್ಕೊಳ್ರಿ ಅಂತ ಹೇಳಿ ಹೇಳ್ತಾಳೆ. ಆಗ ಸರಿ ಆಯಿತು ಬಿಡು ಮಲ್ಕೋತೀನಿ, ಕಣ್ಣು ಮುಚ್ಕೊಂಡು ಮಲ್ಕೊಳ್ರಿ, ಬಿಡಮ್ಮ ಈ ಕಡೆ ತಿರ್ಕೊಂಡು ಮಲ್ಕೊಂಡಿದ್ರು ಕಣ್ಣು ಮುಚ್ಕೊ ಅಂತ ಹೇಳ್ತಾ ಇದೆಯಲ್ಲ, ನಿಂಗೇನು ಈ ಕಡೆ ಕಣ್ಣಿದವ ಅಂತ ಹೇಳಿದಾಗ, ನೋಡಿ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ನೀನು ಆ ಕಡೆ ಹೋಗಮ್ಮ ಅಂತ ಹೇಳಿ ಅವಳನ್ನ ಆ ಕಡೆ ಕಳಿಸ್ಬಿಟ್ಟು ಇವನು ಈ ಕಡೆ ಮಲ್ಕೊಂಡ್ಬಿಡ್ತಾನೆ. ಬೆಳಗಾಗಿರುತ್ತೆ, ಮತ್ತೆ ಪೂಜೆಗೆ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿ ಬರ್ತಾರೆ. ಆಗ ಏನಮ್ಮ ರೋಹಿಣಿ ಹೊರಗಡೆ ಹೋಗಿದೆ ಅನಿಸುತ್ತೆ ಅಂತ ಹೇಳಿ ಕೇಳ್ತಾರೆ. ಆಗ ಹೌದತ್ತೆ, ತಗೊಳ್ಳಿ ಇದೇನಮ್ಮ, ನೀವು ಈ ಮನೆಯಲ್ಲಿ ಹಿರಿ ಮುತ್ತೈದೆ, ವ್ರತ ಮಾಡ್ತಾ ಇದ್ದೀವಿ, ಅದಕ್ಕೆ ಹೊಸ ಸೀರೆ ತಂದಿದ್ದೀನಿ ತಗೊಳ್ಳಿ ಅತ್ತೆ ಅಂತ ಹೇಳಿ ಕೊಡ್ತಾಳೆ. ಅಯ್ಯೋ ಇದೇನಮ್ಮ ಇಷ್ಟು ಕಾಸ್ಟ್ಲಿ ಸೀರೆ ತಂದಿದ್ಯಾ, ಹೌದತ್ತೆ ನಿಮಗೋಸ್ಕರ ಅಲ್ವಾ, ನಿಮ್ಗೆ ಇಷ್ಟು ಕೊಟ್ಟಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾಳೆ. ಸರಿ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ, ಹೌದಮ್ಮ ತುಂಬ ಚೆನ್ನಾಗಿದೆ ಅತ್ತೆ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದರೆ ಮ್ಯಾಚಿಂಗ್ ಬ್ಲೌಸ್ ಇತ್ತು ಅಂತಂದರೆ ಈ ಸೀರೆ ಉಟ್ಕೋತೀರಾ, ಅಯ್ಯೋ ನೀ ಕೇಳೋದು ಹೆಚ್ಚ ನಾನು ಉಟ್ಕೊಳ್ಳೋದು ಹೆಚ್ಚ, ಇದೇ ಉಟ್ಕೊಂಬರ್ತೀನಿ, ನೀನು ದೊಡ್ಡ ಮನಸ್ಸಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಹೌದೌದು ಎಷ್ಟೇ ಆಗಲಿ ದೊಡ್ಡ ಮನೆಯಿಂದ ಬಂದಿದ್ಯಾ, ನಿಂಗೆ ಇದೆಲ್ಲ ಗೊತ್ತಿರುತ್ತೆ ಅಂತ ಹೇಳಿ ಹೇಳ್ತಾಳೆ. ಸರಿ ಅತ್ತೆ ಅಂತ ಹೇಳಿ ಅವರಲ್ಲಿಂದ ಹೋಗ್ತಾರೆ. ಈ ಕಡೆ ಸೀರೆ ಉಟ್ಕೊಂಡು ಬರ್ತಾಳೆ. ಆಗ ಓ ಅಮ್ಮ ಸೂಪರಾಗಿದೆ ಕಣಮ್ಮ, ಅಂಗಡಿನಲ್ಲಿ ನೋಡಿದಾಗ ಈ ಸೀರೆ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಿತ್ತು, ಆದರೆ ನೀನು ಉಟ್ಕೊಂಡಿರೋದು ನೋಡಿದರೆ ಸೂಪರಾಗಿದೆ ಅಮ್ಮ ಅಂತ ಹೇಳಿದಾಗ, ಸುಮ್ಮನಿರೋ ನನ್ನ ನಾಚ್ಕೊಳ್ಳೋ ಥರ ಮಾಡಬೇಡ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹಾಗೆ ಕೂತಿರ್ತಾಳೆ. ಅಷ್ಟರಲ್ಲಿ ಮೀನನ್ ಫ್ರೆಂಡ್ಸ್ ಎಲ್ಲ ಬಂದುಬಿಡ್ತಾರೆ. ಆಗ ಬನ್ನಿ ಅಕ್ಕ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಕ್ಕಂದ್ರೆ ಬನ್ನಿ ಅಂತ ಹೇಳಿ ಸೂರ್ಯ ಕೂಡ ಕೂರಿಸ್ತಾನೆ. ಆಗ ಇವರೆಲ್ಲ ಯಾರು ಅಂತ ಹೇಳಿ ಮನೋಜ ಕೇಳ್ತಾನೆ. ಅಯ್ಯೋ ಇವರ ಐಗಿರಿ ನಂದಿನಿ ನಂದಿತ ವೇದಿನಿ ಕಣೋ ಅಂತ ಹೇಳಿ ಹೇಳ್ತಾರೆ. ಇವ್ರ್ಯಾರು ಅಂತ ಹೇಳಿದಾಗ, ಇವರೆಲ್ಲ ಮೀನು ಫ್ರೆಂಡು ಮುತ್ತೈದೆಯರು ಕಣೋ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಮನೋಜ ಅಂತ ಹೇಳಿದಾಗ, ಅಪ್ಪ ಇವರು ಐಗಿರಿ ನಂದಿನಿ ನಂದಿತ ವೇದಿನಿ ಕಣಪ್ಪ, ಇಲ್ಲಿ ಕೂರಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ಹಂಗಿರಬೇಕು, ಎಲ್ಲ ಚೆನ್ನಾಗಿದ್ದೀರಮ್ಮ ಅಂತ ಹೇಳಿದಾಗ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರೋಹಿಣಿ ಸೀರೆ ಎಲ್ಲನೂ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಕೂಡ ನೋಡ್ಬಿಡ್ತಾಳೆ. ಆಗ ಇವರೆಲ್ಲ ಯಾರು ಅಂತ ಹೇಳಿದಾಗ, ಅಮ್ಮ ಇವರು ಐಕಿರಿ ನಂದಿನಿ ನಂದಿತ ವೇದಿನಿ, ಸೂರ್ಯನೇ ಹೇಳಿದ್ದು, ಇವ್ರ್ಯಾರು ಇಂಥವ್ರು ಅಂತ ಹೇಳಿದಾಗ, ಇವರೆಲ್ಲ ಮೀನನ್ ಫ್ರೆಂಡ್ಸ್ ಅಂತ ಅಂತ ಹೇಳಿ ಹೇಳ್ತಾರೆ. ಅಲ್ಲ ಇವ್ರನ್ನೆಲ್ಲ ಇಲ್ಲೇ ಕರಿಬೇಕಾಗಿತ್ತು, ನಿನ್ನೆ ನಂಗೆ ಬರೋದಕ್ಕಾಗಿರಲಿಲ್ಲ ಅಮ್ಮ, ಮದುವೆಗೆ ಹೂ ಕಟ್ಟೋದಿತ್ತು, ಅದಕ್ಕೆ ಇವತ್ತು ಬಂದ್ವಿ ಅಂತ ಹೇಳಿದಾಗ, ಹಂಗ ಅಂತ ಹೇಳ್ತಾರೆ. ಆಗ ಮೀನಾ ಮಂಗಳಾರತಿ ಮಾಡಿಕೊಡಮ್ಮ ಅಂತ ಹೇಳಿ ಅವ್ರ ಮಾವ ಹೇಳ್ತಾರೆ. ಅಷ್ಟರಲ್ಲಿ ಬಂದಿದ್ದವರೊಬ್ಬರು, ಮೀನಾ ಈ ಗೊಂಬೆ ಎಲ್ಲಿದೆ, ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಾರೆ. ಆಗ ಅಯ್ಯೋ ಅಕ್ಕ ಇದನ್ನೆಲ್ಲ ನಮ್ಮ ಯಜಮಾನ್ರೆ ತಂದಿದ್ದು ಅಂತ ಹೇಳ್ತಾರೆ. ನಿಮ್ಮ ಯಜಮಾನ್ರೆ ಅಂತ ಹೇಳಿ ಮುಟ್ಟೋದಕ್ಕೆ ಹೋಗ್ತಾ ಇರ್ತಾರೆ. ಆಗ ಶಾಂತಿ ಏನು ಅದು ಎಲ್ಲಿಂದನಾರ ತಂದಿರಲಿ ಬಂದು ಮುಟ್ಬಿಡ್ತೀಯಾ ಅಂತ ಹೇಳಿದಾಗ, ನೋಡು ಬಂದಿದೆಯಾ ಸುಮ್ಮನೆ ಕುತ್ಕೋಬೇಕಷ್ಟೇ, ಅವೆಲ್ಲ ಮುಟ್ಬಾರ್ದು ಅಂತ ಹೇಳಿದಾಗ, ಶಾಂತಿ ಬಾರೆ ಇಲ್ಲಿ ಯಾಕೆ ಈ ಥರ ಥರ ಆಡ್ತೀಯಾ, ಕಿರ್ಸ್ಕೋತೀಯಾ, ಹಬ್ಬ ಸಂಭ್ರಮ ಅನ್ನೋದಿರುತ್ತೆ, ಹೇಗಿರಬೇಕು ಅನ್ನೋದು ಗೊತ್ತಾಗಲ್ವೇನೆ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲ ರೀ ಅವ್ರು ಬಂದು ಮುಟ್ತಾ ಇದ್ರೆ ಮುಟ್ಲಿ ಬಿಡೆ, ಮುತ್ತೈದರ ಕಣೆ ಮನೆಗೆ ಬಂದಿದ್ದಾರೆ, ಮುಟ್ಟಿದ್ದೆಲ್ಲ ಬಂಗಾರ ಅಂತ ಗೊತ್ತಿಲ್ವೇನೆ ನಿನಗೆ ಅಂತ ಹೇಳಿದಾಗ, ಹಂಗಂತ ಒಳ ಕರ್ಕೊಂಡೋಗಿ ಬೀರೂನು ಮುಟ್ಟಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಅದನ್ನು ಮಾಡಿದ್ರಾಯ್ತು ಬಿಡು, ಈಗ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೋಬೇಕು, ಇದೆಯೋ ಇಲ್ವೋ ಅನ್ನಂಗೆ, ಇಲ್ಲಾಂದರೆ ಎದ್ದು ಒಯ್ತಾ ಇರು ಅಂತ ಹೇಳಿ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಕೋಪ ಮಾಡ್ಕೊಂಡು ಎದ್ದೋಗ್ಬಿಡ್ತಾಳೆ. ಅಲ್ಲ ಡ್ಯಾಡಿ ಈಗ ನೀನು ಹೇಳಿದೆ ಅಲ್ವಾ ದೆವ್ವ ಅಂತ, ದೆವ್ವ ಅಂದರೆ ಯಾವಾಗಲೂ ಕಿರ್ಚ್ಕೊಳ್ಳೋದು ಮಾಡುತ್ತೆ ಅಲ್ವಾ ಅಂತ ಹೇಳಿದಾಗ, ನೀ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.